ಸಂಪೂರ್ಣ ಕಾನೂನು ಸುವ್ಯವಸ್ಥೆನೇ ಕುಸಿದು ಹೋಗಿದೆ. ಸೊ ಈ ರೀತಿ ದೊಡ್ಡ ಮಾತಾಡ್ತಿದ್ದಂಥ ವ್ಯಕ್ತಿಗಳು ಇವತ್ತು ಆರೋಗ್ಯ ಇಲಾಖೆ ಸಚಿವರು ಬೆಲ್ಗಾಮ್ ವಿಚಾರದಲ್ಲಿ ಮಾತಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದ ಬಗ್ಗೆ ಮಾತಾಡ್ತಾರೆ, ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಆರೋಗ್ಯ ಇಲಾಖೆ ನಿರ್ವಹಣೆ ಮಾಡಲಿಕ್ಕೆ ಬಾಣತಿಯರ ಸಾವಲ್ಲಿ ನಾನೇನು ಮಾಡಲಿ, ನಾನು ಅಸಹಾಯಕ, ಔಷಧಿ ಮಾತ್ರ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಾನೇನು ಮಾಡಲಿ, ಔಷಧಿ ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ನಾನೇನು ಮಾಡಲಿ, ಔಷಧಿ ಎಲ್ಲಿದೆಯಪ್ಪ ಅಂದರೆ ನಾನೇನು ಮಾಡಲಿ, ಬಾಣತಿಯರ ಸಾವಾಗ್ತಿದೆ ಅಂದರೆ ನಾನೇನು ಮಾಡಲಿ. ಒಂದು ವರದಿನೂ ಬಂದಿದೆ ಬಾಣತಿಯರ ಸಾವು ಯಾವ ಕಾರಣದಲ್ಲಾಗಿದೆ ಅಂತ. ಏನಾದ್ರು ಕ್ರಮ ತಗೊಂಡಿದ್ದಾರಾ? ಸೈನಿಕರು ಏನು ಮಾಡಬೇಕು ಅಂತ ಹೇಳ್ತಾರೆ, ಪ್ರಧಾನಮಂತ್ರಿ ಏನು ಮಾಡಬೇಕು ಅಂತ ಹೇಳ್ತಾರೆ, ಇವ್ರ ಕೆಲಸ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ. ಸಾವಾಗ್ತಿದೆ. ವಿಷವನ್ನು ಕೊಟ್ಟಂಥ ಸರ್ಕಾರ ಏನಾರಿದ್ದರೆ, ವಿಷವನ್ನು ಕೊಟ್ಟಂಥ ಸರ್ಕಾರ, ವಿಷವನ್ನು ಕೊಟ್ಟಂಥ ಯಾರು ಸಚಿವರು, ಆರೋಗ್ಯ ಸಚಿವರು ಏನಾರು ಇತಿಹಾಸದಲ್ಲಿದ್ದರೆ ನೇರವಾಗಿ ಕೊಲೆಗಡಕ ಸರ್ಕಾರ ಅಂತ ಏನಾರು ಕರಿಬೋದು, ಮರ್ಡರರ್ಗಳು ಅಂತ ಏನಾರು ಕರಿಬೋದು. ಅಂದರೆ ಈ ಕಾಂಗ್ರೆಸ್ ಸರ್ಕಾರವನ್ನು ಘಂಟಾಘೋಷವಾಗಿ ಹೇಳ್ಬೋದು, ಇವರೇ ಮರ್ಡರರ್ ಸರ್ಕಾರ, ಕೊಲೆಗಡಕರ ಸರ್ಕಾರ ಅಂತ. ಗೊತ್ತಿದೆ, IV ಫ್ಲೂಯಿಡಿಂದನೇ, ರಿಂಗರ್ ಲ್ಯಾಕ್ಟೇಟಿಂದನೇ ತೀರೋಗಿದ್ದಾರೆ ಅಂತ. ಯಾವುದನ್ನು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೇ ಕೊಟ್ಟರು. ಇದಕ್ಕೆ ಉತ್ತರ ಇಲ್ವಾ? ಇದಕ್ಕೆ ಅಕೌಂಟಬಿಲಿಟಿ ಇಲ್ವಾ? ಹೀಗೆ ನಾಲ್ಗೆ ಬಿದ್ದೋಗಿದೆಯಾ ನಿಮಗೆ ಮುಖ್ಯಮಂತ್ರಿಗಳೇ? ಏನು ಉತ್ತರ ಇಲ್ಲ. ಅಮಾಯಕ ಬಡವರು ತಮ್ಮ ಬದುಕನ್ನು ಸಣ್ಣ ವಯಸ್ಸಿನ ಈ ಮಹಿಳೆಯರು ಪಾಪ ಒಂದು ಬದುಕನ್ನು ಕಟ್ಕೋಬೇಕು, ಸಂಸಾರವನ್ನು ಮಾಡಬೇಕು, ಒಂದು ಮಕ್ಕಳಾಗಬೇಕು ಅಂತ ಸರ್ಕಾರಿ ಆಸ್ಪತ್ರೆಗೆ ಸೇರಿಕೊಂಡ್ರೆ ಇವತ್ತಿಗೂ ಔಷಧಿ ಮಾತ್ರೆ ಎಲ್ಲರಿದ್ದರೆ ತೋರಿಸಿ. ಎಲ್ಲರ ಔಷಧಿ ಮಾತ್ರೆ ಸದನದಲ್ಲಿ ಸುಳ್ಳು ಹೇಳ್ತಾರೆ. ಆಯಿತು, ಈಗ ಎಷ್ಟು ದಿನ ಆಯಿತು, ತನಿಖೆ ಮಾಡಿ ಏನಾರು ಆ್ಯಕ್ಷನ್ ತೊಗೊಂಡವ್ರ? ಇನ್ನೊಬ್ಬರು ಕಾರ್ಮಿಕರ ಕಿಟ್, ಪೌಷ್ಟಿಕಾಂಶ ಕಿಟ್, ಚವನ್ ಬ್ರಷ್ ಕೊಡ್ತಾರಂತೆ, ಬೇರೆ ಬೇರೆ ಟೆಸ್ಟ್ಗಳು ಮಾಡಿಸ್ತಾರಂತೆ. ಅದು ಯಾವುದು ಎಷ್ಟು ಬೆಲೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಹೆಂಗ್ರಿ ಗೊತ್ತಿರುತ್ತೆ ಅಂತ ಕೇಳ್ತಾರೆ. ಕಾರ್ಮಿಕ ಸಚಿವರು ಕಾರ್ಮಿಕರು ದುಡ್ಡು ತೊಗೊಂಡು ಅವರು ದೇಶದ ಯುದ್ಧದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಇಲಾಖೆದ ಬಗ್ಗೆ ಗೊತ್ತಾಗಲ್ಲಂತೆ, ಯುದ್ಧದ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸಂವಿಧಾನ ಮಾತ್ರ ಜೇಬಿನಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡ್ತಿರ್ತಾರೆ ಅಂತ ತೋರಿಸ್ತಾರೆ. ಅದು ಯಾವ ಸಂವಿಧಾನ ಅಂತ ನಮಗೂ ಗೊತ್ತಿಲ್ಲ. ಅದು ಬೈಬಲ್ಲೋ ಅಥವಾ ಸಂವಿಧಾನನೂ ಗೊತ್ತಿಲ್ಲ ನಮಗೆ. ಬಣ್ಣ ಮಾತ್ರ ಬೇರೆ ಇದೆ. ಈ ರೀತಿ ಸಂವಿಧಾನ ಅಂತ ಹೆಸರಿನಲ್ಲಿ ಎಲ್ಲೆಂದರಲ್ಲೇ ಅನ್ಯಾಯಗಳು, ಸಮಾನತೆ ಕೊಡಬೇಕು ಅಂತ ನಾವೆಲ್ಲ ಮಾತಾಡ್ತಿರೋದ್ರಲ್ಲಿ ಒಂದೇ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದೇ ಒಂದು ಪ್ರಯತ್ನ ಮಾಡಿರೋದಿದೆಯಾ? ಶಿಕ್ಷಣವನ್ನು ಸಮಾನತೆ ಕೊಡೋದು ಎಲ್ಲಿಂದ ಆಗುತ್ತೆ? ಸಬಲೀಕರಣವನ್ನು ಇನ್ನೆಲ್ಲಿ ಮಾಡಲಿಕ್ಕಾಗತ್ತೆ? ಬೇರೆ ಇನ್ನೇನಾದ್ರು ದಾರಿ ಇದೆಯಾ? ಯಾವ ಥರ ಒಂದೇ ಒಂದಿನ ಅವ್ರ ಭಾಷಣದಲ್ಲಿ ಶೈನಿಂಗ್ ಲೈಟ್ ಅಂತ ಹೇಳ್ಕೊಂಬಿಟ್ಟಿದ್ರು ಬಡ್ಜೆಟಲ್ಲಿ. ಶೈನಿಂಗ್ ಲೈಟ್ ಯಾರಪ್ಪ ಹೇಳಿದರು ಶೈನಿಂಗ್ ಲೈಟ್ ಅಂತ ಕೇಳಿದ್ರೆ ಅವ್ರ ಕಚೇರಿ ಒಂದು ಬರ್ಕೊಂಡಿರೋದಂತೆ ಯಾವ ವೆಬ್ಸೈಟಲ್ಲಿ. ಮತ್ತು ಪುಸ್ತಕ ಆಗ್ಬಿಟ್ರು ಪಾಪ ಗಂಟೋಘೋಷವಾಗಿ ದೊಡ್ಡದಾಗಿ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಶೈನಿಂಗ್ ಲೈಟ್ ಅಂತ, ಇನ್ ಡಾರ್ಕ್ನೆಸ್ ಶೈನಿಂಗ್ ಲೈಟ್ ಅಂತ ಏನೇನೋ ಸಮರ್ಥನೆ ಮಾಡ್ಕೊತಾರೆ. ನಾನು ಕೆಲಸ ಮಾಡಿದ್ದೀನಿ, ಹಿಂಗೆ ಚೆನ್ನಾಗಾಗಿದೆ, ನನ್ನ ಜನರಿಗೆ ಸಹಾಯ ಆಗಿದೆ, ನೇರವಾಗಿ ಹಿಂಗೆ ಅವ್ರ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಸಾಧ್ಯವಾಗಿದೆ, ನಾನು ಬಡವರು ಬಂದಾಗಿದ್ದೀನಿ, ಶಿಕ್ಷಣವನ್ನು ಕೊಟ್ಟಿದ್ದೀನಿ, ಆರೋಗ್ಯವನ್ನು ಕೊಟ್ಟಿದ್ದೀನಿ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದೀನಿ, ಮೂಲಭೂತ ಸೌಕರ್ಯ ಕೊಟ್ಟಿದ್ದೀನಿ, ಭ್ರಷ್ಟಾಚಾರ ಆಡಳಿತವನ್ನು ಕೊಟ್ಟಿದ್ದೀನಿ. ಬರೀ ಭ್ರಷ್ಟಾಚಾರ. ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ಎಕ್ಸೈಸ್ ಅಂಗಡಿಯವರೇ ಗಲಾಟೆ, ಅಧಿಕಾರಿಗಳೇ ಯಾರು ನೋಡಿದ್ದೀರ ಇತಿಹಾಸದಲ್ಲಿ? ಅಧಿಕಾರಿಗಳೇ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ, ಧರಣ ಮಾಡಲಿಕ್ಕೆ ಅಧಿಕಾರಿಗಳು ನೇರವಾಗಿ ಒಬ್ಬ ಸಚಿವನು ಮತ್ತು ಸರ್ಕಾರದ ಮೇಲೆ ಎಕ್ಸೈಸ್ ಇಲಾಖೆಯಲ್ಲಿ ಗುತ್ತಿಗೆದಾರರು ನೇರವಾಗಿ 60% ಭ್ರಷ್ಟಾಚಾರದ
ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಗುತ್ತಿಗೆದಾರರು 32,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ. ಎಲ್ಲರೂ ಲಾವ್ ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್, PWD, ನಗರಾಭಿವೃದ್ಧಿ ಇಲಾಖೆ ಎಲ್ಲರೂ ನೋಡಿದ್ದೀರಾ. ನಗರಾಭಿವೃದ್ಧಿ ಇಲಾಖೆ ಈಗ ಫೈಲ್ ಎಲ್ಲಿಗೆ ಹೋಗ್ತಿದೆ? ಮೂಡಾದಲ್ಲಿ ಇರ್ತದ? ಯಾವ್ದಾದ್ರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಇರ್ತದ? ಎಲ್ಲಿಗೆ ಹೋಗ್ತಿದೆ ಫೈಲು? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಆಫೀಸ್ಗೆ ಹೋಗ್ಬೇಕು. ಯಾಕಪ್ಪ ಅಥಾರಿಟಿ ಅಂತ ಮಾಡ್ಬಿಟ್ಟು ನೀವ್ಯಾಕೆ ತರಿಸ್ಕೊತೀರಾ? ಎಲ್ಲರೂ ನೋಡಿದ್ದೀರಾ? ಒಬ್ಬರೇ ಒಬ್ಬ ಸಚಿವರು, ಇಡೀ ಸಚಿವ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಸಚಿವರು, ಒಬ್ಬರು ಒಂದು ವ್ಯಕ್ತಿ ಪ್ರಾಮಾಣಿಕ, ಒಬ್ಬ ವ್ಯಕ್ತಿ ಪ್ರಾಮಾಣಿಕ. ಭ್ರಷ್ಟಾಚಾರದ ಅಭಿಯಾನವನ್ನು ಮಾಡಿ, ಭ್ರಷ್ಟಾಚಾರದ ಆಪಾದನೆಯನ್ನು ಮಾಡಿ ನಿಮ್ಗೇನಾರು ಆತ್ಮಸಾಕ್ಷಿ ಇದೆಯಾ? ಏನು ಸಾಧನಾ ಸಮಾವೇಶ ಮಾಡ್ತಿದ್ದೀರಾ? ಏನು ಸಮರ್ಪಣೆ? ಅಬ್ಬಬ್ಬಬ್ಬ, ಸಮರ್ಪಣೆ ಎಂತಕ್ಕೆ ಸಮರ್ಪಣೆ? ಅರ್ಪಣೆ. ಎಲ್ಲ ಗುಳುಂ ಕಂಡಿದ್ನೆಲ್ಲ ನುಂಗುವಂಥ ಇಂಥವ್ರನ್ನ ಯಾರ ಇತಿಹಾಸದಲ್ಲಿ ಇಂಥ ಭ್ರಷ್ಟಾಚಾರವನ್ನು ಮಾಡ್ತಿರೋಂಥ ಎಂದೂ ಕಾಣದಂಥ ಒಂದು ಸರ್ಕಾರ ಇತಿಹಾಸದಲ್ಲಿ 50 ವರ್ಷ ಅನುಭವ ಇರುವಂಥ ಮುಖ್ಯಮಂತ್ರಿ ಅಸಹಾಯಕರಾಗಿ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಡ್ಕೊಂಡು ಕೂತಿದ್ದಾರೆ. ಅವ್ರ ಕುರ್ಚಿನೇ ಅಲ್ಲಾಡ್ತಿರ್ತದೆ, ಅವ್ರ ಕುರ್ಚಿಗೆ ಕೈ ಹಾಕಿರ್ತಾರೆ ಎಲ್ಲರೂ. ಉಪಮುಖ್ಯಮಂತ್ರಿ ಕುರ್ಚಿಗೆ ಇನ್ಯಾರೋ ಕೈ ಹಾಕಿರ್ತಾರೆ, ಮಂತ್ರಿಗಳ ಕುರ್ಚಿಗೆ ಇನ್ಯಾರೋ ಕೈ ಹಾಕಿರ್ತಾರೆ, ಒಬ್ಬರು ಚೇರಿಗೆ ಇನ್ನೊಬ್ರು ಕೈ ಹಾಕೊಂಡು ಕೂತಿರ್ತಾರೆ. ಬರೀ ಕುರ್ಚಿ, ಅಧಿಕಾರ. ಓಲಿ ಗ್ಯಾರಂಟಿ ಸರ್ಕಾರ ಅಂತ. ಗ್ಯಾರಂಟಿನಾರ ತಿಂಗಳು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ನಿಮಗೆ. ಏನು ಸಂಬಳನ ಅಂದ್ಕೊಂಡಿದ್ದೀರಾ? ತಿಂಗಳು ಕೊಡೋಕ್ಕೆ? ಏನು ಇವ್ರು ಮನೆ ದುಡ್ಡು ಕೊಡ್ತಿದ್ದಾರೆ? ಹೌದು, ತಿಂಗಳಿಗೆ ಕೊಡಬೇಕು ಅಂತ ಹೇಳಿದ್ದೀರಾ, ತಿಂಗಳೇ ಕೊಡಬೇಕು. ಬೇಷರತ್ತಾಗಿ ಕೊಡ್ತೀವಿ ಗ್ಯಾರಂಟಿ ಅಂತ ಹೇಳಿದ್ದೀರಿ, ಬೇಷರತ್ತಾಗಿ ಕೊಡಿರಿ. ಯಾರು ನಿಮ್ಗೇನು ತಡೆ ಮಾಡಿದ್ವ? ಸಂಬಳನ ನಿಮ್ಗೆ ಕೊಡೋಕ್ಕೆ? ರೈತರಿಗೆ ಪರಿಹಾರ ಕೊಡಬೇಕಂದ್ರೆ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳುವಂಥ ದುರಾಂಕಾರಿ ಸಚಿವರು ಇದ್ದಾರೆ. ಮಾರುಕಟ್ಟೆ, ರೈತರು ಕೇಳ್ತಿರೋದೇನು? ನಾವು ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗಬೇಕು ಅಂತ ಕೇಳ್ತಿದ್ದಾರೆ ನೇರವಾಗಿ. ಆ ಬೆಳೆಗಳಿಗೆ ಸಿಗೋಕ್ಕೆ, ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ. ಅದನ್ನು ಗುಣಂ ಅನ್ನೋಂಥ APMC ಸಚಿವ ಎಲ್ಲಾರ ಒಂದೇ ಒಂದು ಕಡೆ ನೇರವಾಗಿ ನಿರ್ವಹಣೆಯನ್ನು, ಒಂದು ಕೈಗಾರಿಕೆನಲ್ಲಿ ಒಂದು ನಿರ್ವಹಣೆಯನ್ನು ಮಾಡಿ ಉದ್ಯೋಗ ನಿರ್ಮಾಣ ಮಾಡ್ತಿರೋಂಥ ಸರ್ಕಾರನೇ ಇದು. ಎಲ್ಲ ಕೈಗಾರಿಕೆಗಳು ಗುಳೆ ಹೋಗ್ತಿದ್ದಾವೆ. ಈ ರಾಜ್ಯದಲ್ಲಿ ಕರೆಂಟಿನ ಬಿಲ್ ಇಷ್ಟು ಏರಿಸಿದ್ರೆ ಯಾವ ಉದ್ಯೋಗಗಳು ಇರ್ತದೆ, ಯಾವ ಕೈಗಾರಿಕೆ ಇರುತ್ತೆ? ಈ ರೀತಿ ಪ್ರತಿಯೊಂದು ಹಂತದಲ್ಲೂ SCP TSP ದಲಿತ ವಿರೋಧಿ ಸರ್ಕಾರವಾಗಿ ಇವತ್ತು ದಲಿತ ಸಂಘಟನೆ ದಲಿತ ವಿರೋಧಿ ಸರ್ಕಾರ ಆಗಿದೆ. ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅಂತ ಅನ್ನುವಂಥ ಶೀರ್ಷಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ.